ಮಾರ್ನಿಂಗ್ ಸ್ನೇಹಿತರೆ. ಹಾಯ್ ಹೇಳ್ರಪ್ಪ ಒಂಚೂರು. ಇವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರಾಜ್ಯ ಶಿಬಿರ ಅಲ್ವಾ. ಅಲ್ಲಿ ಏನಪ್ಪ ಒಂದು ಕಾರ್ಯಕ್ರಮ ಅಂತಂದರೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಒಂದು ಶಿಬಿರ ಆಯೋಜನೆ ಮಾಡಿದ್ದಾರೆ. ಸೊ ಅಲ್ಲಿ ನಾವೆಲ್ಲರೂ ಕೂಡ ನೀಟಾಗಿದ್ದೀವಿ. ಸೊ ಇವ್ರ ಹೆಸರು ಸಂಜು ಪಾಟೀಲ್ ಅಂತ. ನನ್ನ ಜೊತೆ ಡೆಲ್ಲಿಗೆ ಕೂಡ ಇವ್ರು ಬಂದಿದ್ದರು. ಸೊ ಹಾಗಾಗಿ ಇವರೊಬ್ಬರು ಪರಿಚಯ ಇದ್ದಾರೆ. ಹಾಗೆಯೇ ನಮ್ಮ ನೆಚ್ಚಿನ ತೌಹೀದ್ ಅಹ್ಮದ್ ಎಲ್ಲೋದ್ರೂ ಕೂಡ ಇವರು ನಮಗೆ ಕಾಣಿಸ್ತಾನೆ ಇರ್ತಾರೆ. ಯಾವ ಫಂಕ್ಷನ್ ನೋಡಿದ್ರು ಅಲ್ಲಿ ಇರ್ತಾರೆ, ಯಾವ ಊಟದ ಅಲ್ಲಿ ನೋಡಿದ್ರು ಅವ್ರು ಎಲ್ಲಿ ಹೋದರೂ ಅವ್ರು ಇರ್ತಾರೆ. ಆಮೇಲೆ ಅವರು ನಮ್ಮ ತೌಹೀದ್ ಅವರ ಫ್ರೆಂಡು, ಅವರು ಕೂಡ BEd ಮಾಡಿದ್ದಾರೆ. ಯಾರು ಸುಹೇಲ್, ಆಮೇಲೆ ಹಸನ್, ಎಲ್ಲರೂ ಕೂಡ ಇದ್ದೀವಿ. ನಮ್ಮ ಡೈಲಿ ಲೈಫ್ ಡೇ ಫಸ್ಟ್ ಇದು. ಸೊ ಡೈಲಿ ಲೈಫ್ ಹೇಗಿರುತ್ತೋ ಹಾಗೆ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ನಾವು ಹಾಕಿ ನಮ್ಮ ಕ್ಯಾಂಪ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ತೋರಿಸೋಕ್ಕೆ ಇಷ್ಟಪಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ತಿಂಡಿ ಇದೆ. ತಿಂಡಿ ತಿಂದು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಏನಿದೆ ನೋಡಿರಿ ಸ್ನೇಹಿತರೆ, ಬೆಳಗಿಂದು ಇವತ್ತು ಡೇ ಫಸ್ಟು ಉಪ್ಪಿಟ್ಟು ಚೂರು ಆಗೋಗುತ್ತೆ, ಸ್ವಲ್ಪ ನೋಡಿ ಬಡಿಸ್ತಾ ಇದ್ದಾರೆ ನೋಡಿ. ಉಪ್ಪಿಟ್ಟು ಮತ್ತು ಟೀ ಹಾಕ್ಸ್ಕೊಂಬಂದಿದ್ವಿ ತೌಹೀದವರು. ಆಮೇಲೆ ನಮ್ಮ ಸಂಜು ಪಾಟೀಲ್ ಫೇವ್ರೇಟ್ ಉಪ್ಪಿಟ್ಟು ಭಾಳ ತುಂಬಾ ಚೆನ್ನಾಗಿದೆ. ಭಟ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಈ ತರ ಭೋಜನ ಬೇಕು ಅಂದ್ರೆ ಈ ತರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಇದು ಇಲ್ಲೇ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೆಯೋದು, ಸೆಷನ್ಸ್ಗಳು. ಏನಾದರೂ ಸಂಪನ್ಮೂಲ ವ್ಯಕ್ತಿಗಳು ಯಾರಾದರೂ ಬಂದು ಇಲ್ಲಿ ಮಾತಾಡೋದಾದರೆ ಇಲ್ಲೇ ನಡೆಯೋದು. ಸೊ ಅದಾದಮೇಲೆ ಅದು ಊಟದ ಹಾಲು ನೋಡಿ, ಇಲ್ಲೇ ಊಟ ಬಡಿಸ್ತಾ ಇರೋದು. ಸೊ ಇದೇ ಊಟದ ಹಾಲು. ಇಲ್ಲೇ ಈಗ ಉಪ್ಪಿಟ್ಟೆಲ್ಲ ತಿಂದು ಈಗ ಬಂದಿದ್ದೀವಿ. ಈಗ ಈ ಕಡೆ ಸೈಡ್ ಈಗ ವಾಕ್ ಹೊರಟಿದ್ದೀವಿ ನೋಡಿ. ಹಟ್ಟೆಲ್ಲ ಈ ಥರ ಇದೆ, ಟೆಂಟ್ ಹಾಕಿದ್ದಾರೆ. ಒಂದು ಈಜುಕೊಳ ಇದೆ, ನೋಡೋಣ ಇದ್ರೊಳಗೆ ಹೋಗೋಣ. ಬರ್ರಿ ಸ್ನೇಹಿತರೆ ಬರ್ರಿ. ಅಯ್ಯೋ ದೇವ್ರೆ, ಈ ಈಜುಕೊಳದಲ್ಲಿ ನೀರೇ ಇಲ್ಲ ನೋಡ್ರಿ ಹೇಗಿದೆ. ನೀರಾದರೂ ಇದ್ದಿದ್ರೆ ಸ್ನಾನ ಆದರೂ ಮಾಡ್ಬೋದಿತ್ತು. ನೋಡ್ರಿ ಯಾವ ಥರ ಇದೆ. ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಅಂತೆ. ಅಯ್ಯೋ ದೇವ್ರೆ, ತೋಯ್ತು ಬರೋ. ಏನಾದರೂ ಇದ್ಗಿದೆ ಅಥವಾ ಹೊರಗೆ ಬರೋ. ಸರಿ ಇಲ್ಲ ಬಾರೋ. ಅವೆಲ್ಲ ತುಂಬ ವರ್ಷದ್ದು ಇದೀಗ ಹಂಗೆ ಇದೆ ಅನ್ಸುತ್ತೆ. ನೋಡ್ರಿ ಹೇಗಿದೆ, ಒಳ್ಳೆ ವಾತಾವರಣ ಇದೆ ಸ್ನೇಹಿತರೆ. ಟೆಂಟು ಅದಾದ್ಮೇಲೆ ಅಲ್ಲಿ ನೋಡಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ, ಇಲ್ಲಿ ನಿಂತಿದೆ. ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ವಾಶ್ರೂಮ್ ಇದೆ, ಫೆಸಿಲಿಟೀಸು ಎಷ್ಟು ಚೆನ್ನಾಗಿದೆ ನೋಡಿ. ಬಾಯ್ಸ್ ತಿಂಡಿ ಆಯ್ತಾ? ಆಯ್ತು. ಇದು ನಮ್ಮ ಒಂದು ಟೆಂಟ್. ಇದು ಇಲ್ಲಿ ನಮ್ಮ ಬ್ಯಾಗ್ಗಳೆಲ್ಲ ಈ ಕಡೆ ಇಟ್ಟಿದ್ದೀವಿ ನೋಡಿ. ಹೆಲ್ಮೆಟ್ ಈ ಕಡೆ ಇದೆ. ಈ ಕಡೆ ಒಂದು ಬೆಡ್ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ತೋಹಿದ್ದು ದಿಂಬ ಹಾಕೊಂಡು ಮಲ್ಕೊಬಿಟ್ಟವನೆ. ಸುಹೆಲ್ಲು, ಹಸನ್ನು, ಇದು ನನ್ನ ಬೆಡ್. ಇದು ಈ ಕಡೆ ಎಲ್ಲರೂ ಕೂಡ ಇಲ್ಲೇ ನಿನ್ನೆ ನೈಟ್ ಮಲಗಿದ್ವಿ. ಸೊ 6 ದಿನಗಳ ಕಾಲ ನಾವು ಇಲ್ಲೇ ಉಳ್ಕೋಬೇಕಾಗತ್ತೆ. ಚಾರ್ಜಿಂಗ್ ಒಂದು ಸಾಕೆಟ್ ಒಂದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ಅದೇನೋ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ಸ್ನೇಹಿತರೆ ಸಮಯ ಬಂದುಬಿಟ್ಟು 9:35. ಈಗ ಎಲ್ಲಿಯಪ್ಪ ಅಂತಂದರೆ, ಈಗ ಆಗಲೇ ಕಲ್ಚರಲ್ ಪ್ರೋಗ್ರಾಮ್ ಅಂತ ತೋರಿಸಿದ್ನಲ್ಲ, ಅಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ. ಇವತ್ತು ಯಾವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಮಗೆ ವೀಡಿಯೋಸ್ ಅಲ್ಲಿ ಏನು ಮಾತಾಡ್ತಾರೆ ಸ್ವಲ್ಪ ತೋರಿಸ್ತೀನಿ. ಇದ್ರೆ ಸಮಯ 9:35. ಈಗ ಆಗಲೇ ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೊರಡ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ತಗೋತೀನಿ. ಪ್ರೋಗ್ರಾಮ್ನ ಒಂದು ವಿಶೇಷತೆಗಳನ್ನು ನಾನು ಅಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಆಗಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ, ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ದಾರೆ. ನಾವು ಹಿಂದ್ಗಡೆ ಲಾಸ್ಟಿಗೆ ಕೂತಿದ್ದೀವಿ.
ಪ್ರೋಗ್ರಾಮ್ ಸೆಷನ್ನಿಗೆ ರೆಡಿ ಮಾಡ್ತಿದ್ದಾರೆ. ಪ್ರೋಗ್ರಾಮ್ ಸೆಷನ್ ಸ್ಟಾರ್ಟ್ ಮಾಡಲಿಕ್ಕೆ ಚೆನ್ನಾಗಿದೆ ಪ್ರೋಗ್ರಾಮ್. ನೋಡಿ ಸ್ನೇಹಿತರೆ, ಹಳೆ ಕ್ಯಾಂಪ್ ಯಾವುದಿದೆಯೋ ಅದ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದಾರೆ. ಎಲ್ಲರೂ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಲಿಕ್ಕೆ ಮೇಡಮ್ ಹೊರಟಿದ್ರು. ಚೆನ್ನಾಗಿದೆ ವೀಡಿಯೋಸ್ ಕೂಡ, ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ. ಯುವ ಆಪದ ಮಿತ್ರ ಟ್ರೈನಿಂಗ್ ಫಂಡೆಡ್ ಬೈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಓಕೆ, ಫೋಟೋ ಎಲ್ಲ ಇಟ್ಕೊಳ್ಳೋಕೆ. ಸ್ನೇಹಿತರೆ, ಈಗಾಗಲೇ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕೆಲವೊಂದು ಸೆಷನ್ಸ್ಗಳನ್ನ ಮಾಡಿ ಅದರಲ್ಲಿ ಆ ಸೆಷನ್ ಅಂದರೆ ರೆಸ್ಕ್ಯೂನ ಹೇಗೆ ಮಾಡಬೇಕು, ಅದ್ರ ಬೆನಿಫಿಟ್ ಏನು ಅಂತ ಹೇಳ್ಬಿಟ್ಟು ಜಸ್ಟ್ ಹೇಳಿದರು. ನಾಳೆ ಮೋಸ್ಟ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ತೋರಿಸ್ಬೋದು. ನಿದ್ದೆಯಿಂದ ಮುಖ ಪೂರ್ತಿ ಬ್ಲ್ಯಾಕ್, ನಿದ್ದೆ ಇಲ್ಲದೆ ಪೂರ್ತಿ ಮುಖ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈಗ ಜ್ಯೂಸ್ ಬ್ರೇಕ್ ಅಂತ ಬಿಟ್ಟಿದ್ದಾರೆ. ನೆಕ್ಸ್ಟ್ 12:20 ಮತ್ತೆ ಹೋಗಬೇಕು. ನೋಡೋಣ, ನೆಕ್ಸ್ಟ್ ಆಮೇಲೆ ಸಿಗ್ತೀನಿ. ನಿಂಬೆಹಣ್ಣು ಜ್ಯೂಸ್ ಕೊಡ್ತಾ ಇದ್ದಾರೆ, ಶರ್ಬತ್ ಅಂತ ಹೇಳ್ತಾರಲ್ಲ ಕೊಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಶರ್ಬತ್ ತೊಗೊಂಡಿದ್ದೀವಿ, ಕೈದವರು ತೊಗೊಂಡಿದ್ದಾರೆ. ಸ್ವೀಟ್ ಕಡಿಮೆ ಇದೆ, ಏನಾಯ್ತು ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಶರ್ಬತ್ ಕುಡಿತಾ ಇದ್ದೀವಿ, ಟೇಸ್ಟ್ ಚೆನ್ನಾಗೇ ಇದೆ, ಹಂಗೇನಿಲ್ಲ. ಯಾವ ಟೇಸ್ಟ್ ಇದೆ ತೋಹಿದ್ ನಿನಗೆ? ಉಪ್ಪಿದೆಯಾ? ನಮಗಂತೂ ಸ್ವೀಟ್ ಇದೆಯಪ್ಪ. ನೋಡಿ, ನಮ್ಮ ಸಂಜಯ್ ಅವರು ಕುಡಿತಾ ಇದ್ದಾರೆ. ಹೇಗಿದೆ ಸಂಜಯ್? ಸ್ವೀಟ್ ಆಗಿದೆ? ಸ್ವೀಟ್ ಕಡಿಮೆ ಇದೆ. ಹೌದಾ? ನಿಮ್ಮ ಅಭಿಪ್ರಾಯ? ಓಕೆ ಓಕೆ. ನಿಮಗೆ ಹಸನ್? ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟು ಶರ್ಬತ್ ಕುಡಿದು ಆಮೇಲೆ ಸಿಗ್ತೀವಿ. टाइम होता वो फ़ोन चार्ज रखे तो अंदर को काले ना कर सकते बोल ओए फोन ले छोड़ दे, वो चार्ज ಆಡ್ರೋ ಜಗಳ ಆಡ್ರೋ. ಚಾರ್ಜ್ ದೇ ಒಂದು ಡಬಲ್ ಬೈಟ್. ಇದು ಕಾಲಿನ ಯುದ್ಧ ಅನ್ಸುತ್ತೆ. ಹಸನ್ ಮತ್ತೆ ಹೇಳು, ಕಾಲಿನ ಯುದ್ಧ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಹಾಕ್ತಾ ತಡಿಯ ಮ್ಯಾಮ್. ಸ್ನೇಹಿತರೆ, ಈಗಾಗಲೇ ಶಿಬಿರ ಅನ್ನುವಂಥದ್ದು ಅಂದರೆ ಸೆಷನ್ ಅನ್ನುವಂಥದ್ದು ಮುಗೀತು. ಈಗ ನೆಕ್ಸ್ಟು 1:30 ಈಗ ಟೈಮು. ಊಟ ಮಾಡಲಿಕ್ಕೆ ಹೋಗಬೇಕು. ಇದು ಮುಂದೆ ಹೋಗ್ತಾ ಇದ್ದಾನೆ, ಅವನಿಂದ ನಾನು ಕೂಡ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ನು 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ. ಊಟ ಹಾಕ್ತಾ ಇದ್ದಾರೆ, ಏನು ಹಾಕ್ತಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ನೋಡಿ, ಮಧ್ಯಾಹ್ನದ ಊಟ ವಾಂಗಿಬಾತ್ ಮತ್ತು ಮೊಸರು ಹಾಕೊಂಡು ಬಂದಿದ್ದೀವಿ, ಜೊತೆಲಿ ಪಾಯಸ ಇದೆ. ಸ್ನೇಹಿತರೆ, ಈಗ ಟೈಮ್ ಬಂದ್ಬಿಟ್ಟು 7:45. ನಾನು ನಿಮಗೆ 3 ಗಂಟೆ ಸೆಷನಿಗೆ ಸಿಗ್ತೀನಿ ಅಂತ ಹೇಳಿದ್ದೆ. ಬಟ್ ಸೆಷನಲ್ಲಿ ಟೀ ಶರ್ಟ್ ಮತ್ತು ಒಂದು ವಿಪತ್ತಿನ ಬಗ್ಗೆ ಒಂದು ಮಾಹಿತಿ ಕೊಡುವಂಥ ಒಂದು ಬುಕ್ಸ್ ಕೊಟ್ಟರು. ಆಮೇಲೆ ಸೆಷನ್ ಸ್ವಲ್ಪ ಬೋರ್ ಅನ್ನಿಸ್ತಿತ್ತು, ಸೊ ಹಂಗಾಗಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಟೀ ಮತ್ತು ಬಿಸ್ಕೆಟ್ ಕೊಟ್ಟಿದ್ದರು. ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ 8 ಗಂಟೆಗೆ ಒಂದು ಪ್ರೋಗ್ರಾಮ್ ಇದೆ, ಎಲ್ಲರೂ ಬರ್ರಿ ಅಂತ ಹೇಳಿದರು. ಸೊ ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಈಗ ಊಟ ಇದೆ ಅಂತೆ, ಊಟ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಊಟ ಏನೇನು ಮಾಡಿದಾರೋ ನೋಡೋಣ, ಓಕೆನಾ? ಇವತ್ತು ಫಸ್ಟ್ ಡೇ ಊಟ ಏನಪ್ಪ ಅಂತಂದರೆ ಮೊಟ್ಟೆ ಇದೆ, ಚಪಾತಿ ಇದೆ, ಬದನೆಕಾಯಿ ಪಲ್ಯ ಇದೆ, ರೈಸ್ ಇದೆ, ಉಪ್ಪಿನಕಾಯಿ, ಸಾಂಬಾರು, ಮಜ್ಜಿಗೆ ಇಷ್ಟಿದೆ. ಬಾಯ್ಸ್ ಎಲ್ಲ ರೆಡಿಯಾಗಿದೆ. ನೋಡೋಣ, ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣಂತೆ. ಎಲ್ಲರೂ ಹಾಯ್ ಹೇಳ್ರಿ ಗಾಯ್ಸ್. ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಈ ಥರ ಇದೆ ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಇವಾಗ ಟೈಮ್ ಬಂದ್ಬಿಟ್ಟು 8:30 ಇರಬೇಕು. ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಇನ್ನು ಬೆಂಕಿ ಹಚ್ಚಿಲ್ಲ, ಹಚ್ಬೋದು ಈಗ ಜಸ್ಟ್ ಆರ್ಗನೈಸ್ ಮಾಡ್ತಿದ್ದಾರೆ ಎಲ್ಲ ಕುತ್ಕೊಳ್ಳೋಕ್ಕೆಲ್ಲ. ನೆಕ್ಸ್ಟ್ ವಿಡಿಯೋ ಮಾಡೋಣ. ಎಲ್ಲ ಟೀಮ್ ಕಡೆಯಿಂದ ಒಂದೊಂದು ಸಾಂಗ್ ಹೇಳಬೇಕು ಅಂತ ಇದೆ. ಸೊ ನಾವು ಸಾಂಗ್ ಹೇಳುವ ಪ್ರಯತ್ನ ಮಾಡೋಣ.
ಈ ಕಣ್ಮುಚ್ಚುವಾಗ ಅವರ ಜೀವನದಲ್ಲಿ ಹೊಸತನ ತಂದು ಶುಭವನ್ನ ಬೆಳಗಲಿ ಅಂತ ದಯವಿಟ್ಟು ನಮ್ಮ ಶಿಬಿರಾರ್ಥಿಗಳು ನೀವಂತೂ ಹಚ್ಚೋದಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲಪ್ಪ. ಈ ಒಂದು ಫೈರ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರಿನಾ? ದಯವಿಟ್ಟು ಎಲ್ಲರೂ ಇಲ್ಲಿ ಬೆಂಕಿ ಹಚ್ತಾ ಇದ್ದಾರೆ. ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಅಗ್ನಿ ಸ್ಪರ್ಶ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಕುಟುಂಬದವರಿಗೆ, ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರಿಗೆ, ಪ್ರತಿಯೊಬ್ಬ ಜೀವಿಗೂ ಕೂಡ ಅವರ ಜೀವನದಲ್ಲಿ ಒಳ್ಳೇದೇ ಆಗ್ಲಿ. ಕತ್ಲಿದೆ ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಡಿ. ಈ ಒಂದು ಅಗ್ನಿ ಸ್ಪರ್ಶ ಅವರ ಜೀವನದಲ್ಲಿ ಒಳ್ಳೇದನ್ನ ತರಲಿ, ಹೊಸತನ್ನ ತರಲಿ ಅಂತ ಪ್ರಾರ್ಥನೆ ಮಾಡಿ ಈ ಒಂದು ಶಿಬಿರಾಗ್ನಿ ಕಾರ್ಯಕ್ರಮಕ್ಕೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಪ್ರಾರಂಭ ಮಾಡೋಣ. ಸರಿನಾ? ಲೈಫ್ ಕೂಡ ಆ ರೇಂಜ್ಗೆ ಜವಾಬ್ದಾರಿ ಅಂತ ನೀವು ಹೊರಡ್ತೀರಾ. ಸೊ ಹಾಗಾಗಿ ಬಿ ಅವೇರ್, ಬಿ ಎಂಜಾಯ್. ಓಕೆ, ಸ್ಟಾರ್ಟ್ ಮಾಡೋಣವಾ? ಓಕೆ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಕುರಿದುರಿದು ದುಷ್ಟ ಸಂಹಾರಕ್ಕೆ, ಸತ್ಯ ಧಿಕ್ಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ಇತ್ತ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ನಡೆಸುವೆ. ಅಶ್ವಮೇಧ 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 ಅಶ್ವಮೇಧ. ಸ್ನೇಹಿತರೆ, ಟೈಮ್ ಆಗಲಿ 9:58, 10 ಗಂಟೆಗೆ 2 ನಿಮಿಷ ಇದೆ. ಇಲ್ಲಿಗೆ ಫಸ್ಟ್ ಡೇ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಬೆಳಗ್ಗಿಂದ ಏನೇ ಪ್ರೋಗ್ರಾಮ್ ಇದ್ದರೂ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಹೇಗೆ ಅನ್ನಿಸ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಪ್ರತಿಯೊಂದು ಸಿಚುವೇಷನಲ್ಲೂ ಖುಷಿಪಟ್ಟಿದ್ದೀನಿ. ಸೊ ಇವತ್ತಿನ ಈ ಬ್ಲಾಗ್ ಆಗಿತ್ತು. ಓಕೆ, ಬೆಳಗ್ಗೆ ನಾಳೆ ಮತ್ತೆ ಸಿಗೋಣಂತೆ. ಟೇಕ್ ಕೇರ್, ಬಾಯ್ ಬಾಯ್.